ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾರೆ. ಅವ್ರು ಫಸ್ಟ್ ಬಿಹಾರ್ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಕೊಂಡು ಬರಲಿ. ಬಿಜೆಪಿ ಅವರು ಇವತ್ತೇನು ಕೇಸ್ಗಳಿದಾವೆ ಅಂತ ಹೇಳಿಲ್ಲ. ಬಿಹಾರಲ್ಲಿ ನೋಡಿದ್ರೆ ಮುಖ್ಯಮಂತ್ರಿ ಮೇಲೆ ಹಲವಾರು ಕೇಸ್ಗಳಿದ್ದಾವೆ, ಅವರೆಲ್ಲ ಆಗಿದ್ದಾರೆ. ಈಗ ನಾವು ಇದಕ್ಕೆಲ್ಲ ಕೂಡ ಈಗಾಗಲೇ ಕೂಡ ನಮ್ಮ ಸಚಿವ ಸಂಪುಟದಲ್ಲಿ ಕೂಡ ನಾವು ನಿರ್ಧಾರ ಮಾಡಿದ್ದೀವಿ. ಅವ್ರು ಏನು ಅದಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾವು ಶತಸಿದ್ಧರಾಗಿದ್ದೀವಿ. ಮತ್ತೆ ವಿರೋಧ ಪಕ್ಷದವರು ಕೆಲಸ ಅದಲ್ಲ, ಕಂಪಲ್ಸರಿ ಅದನ್ನೇ ಮಾಡ್ತಾರೆ ಅವರು. ಅದನ್ನೆಲ್ಲದು ಬಿಟ್ಟು ನನಗೆ ಯಾಕಂದ್ರೆ ಜ್ವಲಂತ ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು. ಈಗಾಗಲೇ ಕೂಡ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಬರಗಾಲ ನಡೀತಾ ಇದೆ. ಕೆಲವು ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬರ ತೀವ್ರವಾಗಿ ತಾಂಡವಾಡ್ತಾ ಇದೆ. ಅದಕ್ಕೆಲ್ಲ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ ತಾನೇ ನಡೆದಂತ ಸಂಪುಟದ ಸಭೆಯಲ್ಲಿ ಕೂಡ ಮೊಟ್ಟ ಮೊದಲದಾಗಿ ಮಂತ್ರಿಗಳನ್ನೆಲ್ಲ ಕೂಡ ಸೇರಿ ರಾಜ್ಯ ಪ್ರವಾಸಕ್ಕೆ ಮಾಡಿಸಿದ್ರು. ಕೆಲವು ಕಡೆ ಅತಿವೃಷ್ಟಿಯಾಗಿದೆ, ಕೆಲವು ಕಡೆ ಅನಾವೃಷ್ಟಿಯಾಗಿದೆ. ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವೆಲ್ಲ ಕೂಡ ಅಧ್ಯಯನ ಮಾಡ್ಕೊಂಡು ಬಂದು ಕೊಟ್ಟಿದ್ದೀವಿ. ನಮ್ಮ ಪ್ರಕಾರ ನಾವು ಇವತ್ತು ನಮ್ಮ ಸರ್ಕಾರದ ಇವತ್ತು ಏನು ದಿಟ್ಟ ನಿಲುವಿದೆ, ಅಭಿವೃದ್ಧಿಯನ್ನು ಮಾಡಬೇಕು, ಬಡವರಿಗೆ ಒಳ್ಳೇದು ಮಾಡಬೇಕು, ಕರ್ನಾಟಕ ರಾಜ್ಯವನ್ನು ಇಡೀ ದೇಶ ತಿರುಗಿದತ್ತ ನೋಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕೂಡ ನಾವು ಕೈ ಜೋಡಿಸ್ತಾ ಇದ್ದೀವಿ. ಇಂಥ ಒಂದು ವಿಶೇಷವಾದಂಥ ಇವತ್ತೇನು ಬಿಜೆಪಿಯವರು ಇವತ್ತು ವಿನಾಕಾರಣ ಅವನ್ನೆಲ್ಲ ಕೂಡ ಬಿಡದಿ ಆಗಿರ್ಬೋದು, ನಮ್ಮ ವಿಚಾರ ಆಗಿರ್ಬೋದು, ಇನ್ನು ಬೇರೆ ಬೇರೆ ವಿಚಾರಗಳನ್ನ ಕಾಲಹರಣ ಮಾಡಲಿಕ್ಕೆ ಅಂದ್ರೆ ಅಸೆಂಬ್ಲಿಯನ್ನು ನಡೆಸ್ಕೊಡ್ದು ಚರ್ಚೆ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ದಲಿತರ ಬಗ್ಗೆ ನಾನು ಒಬ್ಬ ದಲಿತ ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ. ನಾನು ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಳೆದ ಹಲವಾರು ಸಂದರ್ಭದಲ್ಲಿ ಕೂಡ ಅವ್ರ ಪಕ್ಷದಲ್ಲಿ ಇರುವಂತಹ ದಲಿತ ನಾಯಕರನ್ನ ಇವತ್ತು ಯಾವ ಮೂಲೆ ಗುಂಪಾಗಿದ್ದಾರೆ ಅಂತ ಹೇಳಿ ಕೂಡ ಈ ರಾಜ್ಯ ನೋಡಿದೆ. ಇವತ್ತು ದೊಡ್ಡ ದೊಡ್ಡ ನಾಯಕರು ನಮ್ಮ ಸಮಾಜದಲ್ಲಿರುವಂತಹ ನಾಯಕರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಅದರಲ್ಲಿ ನಾನು ಹೆಸರು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ವಿರೋಧ ಪಕ್ಷದವರ ಹೆಸರು ನಾನು ಹೇಳ್ದಂಗಾಗುತ್ತೆ, ಅವರಲ್ಲಿ ಅವರಿಗೆ ಜಗಳ ಇಟ್ಟಂಗಾಗುತ್ತೆ. ಇವತ್ತು ಫಸ್ಟ್ ಅವ್ರ ಮನೆಗೆ ಕ್ಲಿಯರ್ ಮಾಡ್ಕೊಂಡು ಬರಲಿ. ಅಲ್ಲಿ ದಲಿತರನ್ನ ತುಳಿಯೋದು ಬಿಟ್ಟು ನಮ್ಮನ್ನ ತುಳಿಯುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಇವೆಲ್ಲ ಕಾರಣಕ್ಕೆ ಇವತ್ತು ವಿರೋಧ ಪಕ್ಷದವನ್ನ ಯಾವ ರೀತಿ ಸಮರ್ಥವಾಗಿ ಎದುರಿಸಬೇಕು ಆ ರೀತಿ ನಾವು ಶತಸಿದ್ಧವಾಗಿದ್ದೀವಿ ಅಂತ ಹೇಳಿ ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಯವರು 2.0 ಅಲ್ಲಿ ನನ್ನ ತಂದಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಜೊತೆಗೆ ನಮ್ಮ ಹೈಕಮಾಂಡ್ ಜೊತೆಗೆ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಬೇಕಂತೇಳಿ ಹೇಳಿದ್ದಾರೆ. ಇವತ್ತು ಅವ್ರು ಯಾವ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸಕ್ಕೆ ನಾನು ಶತಸಿದ್ಧನಾಗಿದ್ದೆ. ನಾನು ಇವತ್ತು ಯಾವುದೇ ಖಾತೆಯನ್ನು ನಾನು ಯಾವತ್ತೂ ಕೂಡ ಕೇಳಿದ್ದಿಲ್ಲ. ಕಳೆದ ಸಂದರ್ಭದಲ್ಲಿ ಇವತ್ತು ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ವಿಶೇಷವಾಗಿ ಬೇರೆ ಬೇರೆ ವಿನಾಕಾರಣ ನನ್ನ ಮೇಲೆ ಅಪಾದನೆಗಳು ಬಂದು ಇವತ್ತು ನ್ಯಾಯಾಲಯಗಳಲ್ಲಿ ಆ ಪ್ರಕರಣಗಳಿದ್ದಾವೆ. ಆ ಪ್ರಕರಣಗಳಿಗೆ ಏನೇನು ಉತ್ತರ ಕೊಡಬೇಕು ಅವನ್ನೆಲ್ಲ ಕೂಡ ನ್ಯಾಯಾಲಯದಲ್ಲಿ ನನಗೆ ಬಹಳ ದೊಡ್ಡ ನಂಬಿಕೆ ಇದೆ. ಅದರಲ್ಲಿ ಕ್ಲಿಯರ್ ಆಗಿ ಬರ್ತೀನಿ. ಅದಾದ್ಮೇಲೆ ಇವತ್ತು ಕೊಟ್ಟಂತ ಇಲಾಖೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡಬೇಕಂತೇಳಿ ನಾನಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಯುವಕರಿಗೆ ಇವತ್ತು ನಮ್ಮ ಸರ್ಕಾರ ಇವತ್ತು ಯುವಕರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮೇಲೆತ್ತಬೇಕು, ಯುವಕರಿಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಂತೇಳಿ ಇದು ಕೂಡ ಒಂದು ಪ್ಲಾನಿಂಗ್ ಅಲ್ಲಿ ಒಂದು ದೊಡ್ಡ ಒಂದು ಅಧಿಕಾರ ಇರುತ್ತೆ. ಅವರಿಗೆಲ್ಲ ಯಾವ ರೀತಿ ಪ್ಲಾನಿಂಗ್ ಮಾಡಬೇಕಂತೇಳಿ ಅಂತದನ್ನ ಇಡೀ ದೇಶನೇ ಕರ್ನಾಟಕದತ್ತ ನೋಡುವಂತ ಕೆಲಸವನ್ನ ನನಗೆ ಪ್ಲಾನಿಂಗ್ ಮತ್ತು ಸಾಂಘಿಕ ಇವತ್ತೇನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಮಾಡಿ ತೋರಿಸುವಂತ ಕೆಲಸ ನಾನು ಮಾಡ್ತೀನಿ. ನೋಡಿ ಯಾಕಂದ್ರೆ ಇವತ್ತು ನಾನು ನಿನ್ನೆ ಕೂಡ ಹೇಳಿದ್ದೆ, ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ. ಇವತ್ತು ವಿರೋಧ ಪಕ್ಷದವ್ರ ಕೆಲಸನೇ ಅದನ್ನ ಏನು ಅವ್ರ ಕಿವಿಯಲ್ಲಿ ಯಾರದ್ದು ಬಂದ್ರೆ ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಅವ್ರ ಪಕ್ಷದಲ್ಲಿ ಅವ್ರಿಗೇನು ಕನಸು ಬಿದ್ದಿದ್ದಾನೆ ನಾನು ಬ್ಲಾಕ್ ಮೇಲ್ ಮಾಡಿದೆ ಅಂತೇಳಿ. ನಮ್ಮ ಪಕ್ಷ ಯಾವತ್ತೂ ಕೂಡ ನನಗೆ ರಾಜೀನಾಮೆ ಮಾಡಿದ್ದು ಇವತ್ತು ಹೇಳ್ತಿದ್ದೀನಿ ನಾನು. ಇವತ್ತು ಮಾನ್ಯ ನಮ್ಮ ಚಲವಾದಿ ನಾರಾಯಣ ಸಾಹೇಬ್ರು ಇವತ್ತು ಏನೇನೋ ಹೇಳ್ತಾ ಇದ್ದಾರೆ, ನಾನು ಬ್ಲಾಕ್ ಮೇಲ್ ಮಾಡಿ ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ ಈ ರೀತಿಯಾದಂಥ ವಿಚಾರಗಳನ್ನ ನಾನು ತಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇದ್ದೆ. ನಾನು ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಹಿರಿಯರಿದ್ದಾರೆ, ಅವರು ಕೂಡ ಒಂದು ಪರಿಷತ್ತಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು ನಾನು ಬ್ಲಾಕ್ ಮೇಲ್ ಮಾಡಿದ್ದೀನಿ ಅಂತ ಹೇಳಿ ವಿಚಾರವನ್ನು ಹೇಳ್ತಾ ಇದ್ರು. ನಮಗೆ ಅದು ಆಮೇಲೆ ಇನ್ನೊಂದು ವಿಚಾರನ ಹೇಳ್ತಾ ಇದ್ರು, ಅವರು ರಾಜೀನಾಮೆಯನ್ನ ಅವ್ರು ಪಡೆದಿದ್ದಾರೆ ಅಂತೇಳಿ. ನನಗೆ ಯಾರು ಕೂಡ ಇಲ್ಲೇ ಹೇಳ್ತೀನಿ, ನಾನು ಅವತ್ತಿನ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಾನು ಸ್ವ ಇಚ್ಛೆಯಿಂದನೇ ರಾಜೀನಾಮೆ ಕೊಟ್ಟಿದ್ದೀನಿ. ನಾನು ಯಾರು ಕೂಡ ಒತ್ತಡಕ್ಕಾಗಿಲ್ಲ. ಅವತ್ತು ತಾವೆಲ್ಲರೂ ಕೂಡ ನೋಡಿದ್ರಿ, ತಾವು ತಮ್ಮನ್ನ ಮಾಧ್ಯಮದವ್ರಿಗೆ ಫಸ್ಟ್ ಮಾತಾಡಿದ ಮೇಲೆ ನಾನು ರಾಜೀನಾಮೆ ಕೊಡಕ್ಕೆ ಹೋದೆ ಅವ್ರಿಗೆ. ಯಾಕಂದ್ರೆ ಫಸ್ಟ್ ತಮಗೆ ಮಾತಾಡಿ ತಮ್ಮ ರಾಜ್ಯ ಜನತೆಗೆ ಏನಾಗಿದೆ, ಇವತ್ತು ಯಾವ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಇವತ್ತು ಯಾಕಂದ್ರೆ ಮುಖ್ಯವಾಗಿ ನಾನು ಸ್ಥಾನದಲ್ಲಿ ಇದ್ದಾಗ SIT ನಾವು ಆಗ್ಲೇ ಕೂಡ ಫಾರ್ಮೇಷನ್ ಮಾಡಿದ್ವಿ, SIT COD ತನಿಖೆಯನ್ನು. SIT COD ತನಿಖೆ ಅಂತ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾರು ಕೂಡ ನನಗೆ ಒತ್ತಡ ಮಾಡಲಿಲ್ಲ, ಯಾರು ಕೂಡ ನನ್ನ ಬಗ್ಗೆ ಬಂದು ಬೇರೆ ಚಕಾರ ಎತ್ತಲಿಲ್ಲ. ಅವ್ರೇನೋ ಸ್ಟ್ರೈಕ್ ಮಾಡ್ತೀವಿ ಅದಕ್ಕಿಂತ ಮೊದಲೇ ನಾನು ಕೊಟ್ಟಿದ್ದೆ, ನಾನು ತೀರ್ಮಾನ ತೆಗೆದುಕೊಂಡಿದ್ದೆ ಅದರಲ್ಲಿ ಮುಕ್ತವಾಗಿ ಬರಬೇಕಂತೇಳಿ. ಅದೇ ರೀತಿಯಾಗಿ ಇಡೀ ದೇಶನೇ ಮೆಚ್ಚುವಂತಹದ್ದು ನಮ್ಮ SIT ಮತ್ತು COD, ನಮ್ಮ ರಾಜ್ಯದ CODಗಳು
ಇವತ್ತೇನು ಅವರು ಆ ತನಿಖಾ ಸಂಸ್ಥೆಗಳಿಂದ ನನಗೆ ಕ್ಲಿಯರ್ ಚಿಟ್ ಕೊಟ್ಟಿದೆ. ಇವತ್ತು ಅದನ್ನು ಇವತ್ತು ಮತ್ತೊಮ್ಮೆ ನನಗೆ ಸಂಪುಟ ಸಭೆ ಸೇರಲಿಕ್ಕೆ ಕೂಡ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ನಾನು ಬಹುಶಃ ಖಂಡಿತವಾಗಿ ಒಳ್ಳೆ ಕೆಲಸ